ಮುಸ್ರಿ ನೀರ. ಆದ್ರೆ ನೀವು ಹಾಕಿದ್ದು ಆಕಳ ತಟ್ಟಿಯೊಳಗೆ ಮುಸ್ರಿ ನೀರು. ಆದ್ರೆ ಆಕಳೇನಂತೈತಿ, ನೀ ನನ್ನ ತಟ್ಟಿಯೊಳಗೆ ಮುಸ್ರಿ ನೀರು ಹಾಕಿರ್ಬೋದು, ಆದ್ರೆ ನಿನ್ನ ತಾಟಿನೊಳಗೆ ಅಮೃತದಂತ ಹಾಲು ಹಾಕ್ತೀನಂತ ಹಾಲು ಕೊಡ್ತೈತಿಲ್ಲ. ಇದು ಧರ್ಮ. ಇದು ನಿಸರ್ಗ ಎಲ್ಲಿ ಧರ್ಮ ಬಿಟ್ಟಿಲ್ಲ. ನಿಸರ್ಗದ ಅರ್ಥ, ಧರ್ಮದ ಅರ್ಥ ಎಲ್ಲರೂ ಕೂಡಿ ಬದುಕುವುದು. ಇದನ್ನೆಲ್ಲ ನೋಡಿ, ಇಷ್ಟು ನೋಡಿಬಿಟ್ರಿ, ಇಲ್ಲ ಯಾವ ಜಾತಿ ಇಲ್ಲ, ಪಕ್ಷ ಇಲ್ಲ, ಧರ್ಮ ಇಲ್ಲ, ಹೀಗೆಲ್ಲರೂ ಕೂಡಿ ಬದುಕುವುದೇ ನಿಜವಾದ ಧರ್ಮ. ಇದು ಧರ್ಮದ ಅರ್ಥ. ಇದು ಅಷ್ಟೇ. ಇದಕ್ಕೆಲ್ಲ ನಿಮ್ಮ ರಥ, ಇಲ್ಲಿ ಹಳ್ಳಿ ಜನ, ಸಣ್ಣ ಹಳ್ಳಿ ಆದರೂ ಸಹಿತ ಅವ್ರು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಅತ್ಯಂತ ಸುಂದರವಾದ ತೇರು ಮಾಡಿದ್ದಾರೆ. ನಿಮಗೂ ಮಾಡಿದವರಿಗೂ ದಾನಿಗಳಿಗೂ ಇದೆಲ್ಲ ಆಗಬೇಕಾದ್ರೆ ಸಣ್ಣವರು ಸಹಿತ ಭಾಳ ಕೆಲಸ ಮಾಡಿರ್ತಾರೆ. ಯಾರ್ದು ಸಣ್ಣದು ಅಂತ ಅನಿಸೋದಿಲ್ಲ. ಇದ್ದವ ಭಕ್ತ 50,000 ಲಕ್ಷ ಕೊಟ್ಟಿರಬಹುದು, ಇರ್ಲಾರ್ದು ಭಕ್ತ ಸಣ್ಣದು ಕೊಟ್ಟು ಅಲ್ಲಿ ಹನುಮಪ್ಪನ ಗುಡಿ ಮುಂದೆ ಕಸ ಹೊಡೆದಿರ್ತಾನೆ, ಅದು ಸಣ್ಣ ಸೇವಾ ಅಂತ, ಅದು ಸಹಿತ ದೊಡ್ಡದೇ. ಅದು ಒಬ್ಬರು ಗುರುಗಳಿದ್ರಂತೆ, ಒಂದು ದೊಡ್ಡ ಪ್ರಸ್ಥ ಮಾಡಿದ್ರಂತೆ. 1 ಲಕ್ಷ 2 ಲಕ್ಷ ಮಂದಿ ಊಟಕ್ಕೆ ಬಂದಿದ್ರು. ಎಲ್ಲರೂ ಕ್ವಿಂಟಲ್ ಗಟ್ಟಲೆ, 100 ಕ್ವಿಂಟಲ್ಲು 200 ಕ್ವಿಂಟಲ್ ಅಕ್ಕಿ, ಸಕ್ಕರೆ ಎಲ್ಲ ಕೊಡ್ತಿದ್ರು. ಅದ್ರಾಗ ಒಂದು ಮುದಿಕ್ ಬಂತಂತೆ. ಗುರುಗಳ ದರ್ಶನಕ್ಕೆ ಬಂದದ ಮುದಿಕ್ ಹೇಳ್ತಂತೆ, ಇಲ್ಲ ನಾನು ಗುರುಗಳಿಗೆ ಏನಾರ ಕೊಡ್ಬೇಕಂತ ಮಾಡೀನಿ, ಇದು ಇಷ್ಟೆಲ್ಲ ದೊಡ್ಡ ದಾಸೋಹ ನಡೆದೈತಿ, ಜಾತ್ರೆ ನಡೆದೈತಿ ಅಂತ. ಅವಾಗ ಅವರು ಮಕ್ಕಳಿದ್ದವರೆಲ್ಲ ಕೇಳಿದ್ರಂತೆ, ಏನು ಕೊಡ್ತೀನಿ ನೀನು? ಇಲ್ಲ, 1 ರೂಪಾಯಿ ಕೊಡ್ಬೇಕಂತ ಮಾಡೀನಿ ನಾನು. ಅವ್ರ ಮಂದಿ ಅಂದರು, ಅಲ್ಲಿ 100 ಕ್ವಿಂಟಲ್ 50 ಕ್ವಿಂಟಲ್ ಲಕ್ಷಗಟ್ಟಲೆ ಕೊಡಕತ್ತಾರ, 1 ರೂಪಾಯಿ ಕೊಟ್ಟು